ಮಹಾಪತ್ರಿಜಿ ಅವರಿಗೂ, ಗುರುಮಾತೆ ಸ್ವರ್ಣಮಾಲಾ ಅಮ್ಮನವರಿಗೂ, ಜನ್ಮ ನೀಡಿದ ತಂದೆ ತಾಯಿಯರಿಗೂ, ನನ್ನ ಮೊದಲನೇ ಗುರುಗಳಾದ ಮನೋರಮಾ ಮೇಡಮ್ ಅವರಿಗೂ, ಮಾರ್ಗದರ್ಶನ ಗುರುಗಳಾದ ಪ್ರೇಮ್ನಾಥ್ ಸರ್ ಅವರಿಗೂ ನನ್ನ ಕೋಟಿ ಕೋಟಿ ಪ್ರಣಾಮಗಳು. ನನ್ನ ಹೆಸರು ವಿಶಾಲಾಕ್ಷಿ ಆಕಲ್ವಾಡಿ ಅಂತ. ನಾನಿರೋದು ಹುಬ್ಬಳ್ಳಿಯಲ್ಲಿ. ನಾನು 23 ವರ್ಷಗಳಿಂದ ಧ್ಯಾನ ಸಾಧನೆಯನ್ನ ಮಾಡ್ತಾ ಇದ್ದೀನಿ. 8 ವರ್ಷಗಳಿಂದ ಧ್ಯಾನ ಪ್ರಚಾರದ ಸೇವೆಯನ್ನ ನಾನು ಮಾಡ್ತಾ ಇದ್ದೀನಿ. ಅನೇಕ ಆನ್ಲೈನ್ ಕ್ಲಾಸಸ್ ಅನ್ನ, ಆಫ್ಲೈನ್ ಕ್ಲಾಸಸ್ ಅನ್ನ ನಾನು ತಗೊಂಡಿದ್ದೀನಿ. ಇದೆಲ್ಲವೂ ಪತ್ರಿಜಿ ಅವರು ನನಗೆ ಕೊಟ್ಟಿರೋ ಒಂದು ಅವಕಾಶ ಅಂತ ನಾನು ತಿಳ್ಕೊಂಡಿದ್ದೀನಿ. ಸೊ ಈ ದಿನ ನನ್ನ ಒಂದು ವಿಷಯ ಏನು ಅಂದ್ರೆ ಸಂಯಮದ ಪರೀಕ್ಷೆ. ಸಂಯಮ ಎಂದರೆ ಮನಸ್ಸು, ಇಂದ್ರಿಯಗಳು ಮತ್ತು ಭಾವನೆಗಳನ್ನ ಹತೋಟಿಯಲ್ಲಿಟ್ಟುಕೊಳ್ಳುವುದು. ಅಂದರೆ ಮನಸ್ಸಿನ ನಿಯಂತ್ರಣ, ಇಂದ್ರಿಯಗಳ ನಿಯಂತ್ರಣ ಮತ್ತು ಭಾವನೆಗಳ ನಿಯಂತ್ರಣ. ಈ ಸಂಯಮಕ್ಕೆ ಇನ್ನೊಂದು ಹೆಸರು ತಾಳ್ಮೆ, ಸಹನೆ ಅಂತಲೂ ತಿಳ್ಕೋಬಹುದು. ಸೊ ನನ್ನ ಜೀವನದಲ್ಲಿ ಈ ಸಂಯಮ ಅನ್ನೋದು ತುಂಬಾ ಅದ್ಭುತವಾಗಿ ನಾನು ಅಳವಡಿಸ್ಕೊಂಡಿದ್ದೀನಿ. ನಾನು ಬಿಕಾಂ ಸೆಕೆಂಡ್ ಇಯರ್ ಇದ್ದಾಗ ನನ್ನ ತಾಯಿ ತೀರಿ ಹೋದ್ರು. ನನ್ನ 2 ತಂಗಿಯರು, ಒಬ್ಬ ತಮ್ಮ, ತುಂಬಾ ಚಿಕ್ಕವರು. ನನ್ನ ಅಕ್ಕನ ಮದ್ವೆ ಅದೇ ವರ್ಷನೇ ಮಾಡ್ಬಿಟ್ವಿ ನಾವು. ನನ್ನ 2 ತಂಗಿಯರು ಶಾಲೆಗೆ ಹೋಗ್ತಾ ಇದ್ರು. ತಮ್ಮನು 5 ವರ್ಷ ಅವನಿಗೆ. ನನ್ನ ಎಕ್ಸಾಮ್ ಹತ್ರ ಬಂತು. ತಂಗಿಗೆ ಟೈಫಾಯ್ಡ್ ಜ್ವರ ಬಂದಿತ್ತು, ತುಂಬಾ ಸೀರಿಯಸ್ ಆಗಿತ್ತು. ಒಂದ್ ಕಡೆ ನನ್ನ ತಂಗಿ ನನ್ನ ಬಿಟ್ಟು ಎಲ್ಲೂ ಹೋಗ್ಬೇಡ ಅಂತ ಅಳ್ತಾ ಇದ್ರು. ಇನ್ನೊಂದು ಕಡೆ ನನ್ನ ಬಿಕಾಂ ಪರೀಕ್ಷೆ. ನನ್ಗೆ ಮೊದ್ಲಿನಿಂದಲೂ ಓದೋದು ತುಂಬಾ ಇಷ್ಟ ಇತ್ತು. ಆದ್ರೆ ನಾನ್ ನನ್ನ ತಂಗಿನ ಬಿಟ್ಟು ಹೋಗ್ಬಾರ್ದು ಅಂತ ಪರೀಕ್ಷೆಯನ್ನ ಬರೆಯೋದನ್ನ ಬಿಟ್ಬಿಟ್ಟೆ. ನನ್ನ ತಂಗಿಯ ಜೊತೆ ಇದ್ದು ಅವಳ ಸೇವೆಯನ್ನ ಮಾಡೋದನ್ನೇ ನಾನು ಆಯ್ಕೆ ಮಾಡಿದೆ. ಇಲ್ಲಿ ನಾನು ನನ್ನ ಮನಸ್ಸನ್ನ ನಿಗ್ರಹ ಮಾಡಿಕೊಂಡು ನನ್ನ ತಂಗಿಯ ಸೇವೆಯಲ್ಲಿ ಸಂಪೂರ್ಣವಾಗಿ ತೊಡಗಿಸ್ಕೊಂಡೆ. ನಂತರ ನನ್ನ ವಿದ್ಯಾಭ್ಯಾಸವನ್ನ ನಾನು ಮುಂದುವರಿಸೋದಕ್ಕೆ ನನ್ಗ್ ಮನಸ್ಸೇ ಬರ್ಲಿಲ್ಲ. ಆದ್ರೆ ಒಂದು ಸಲ ಕೂಡ ನಾನು ಇದರ ಬಗ್ಗೆ ಪಶ್ಚಾತ್ತಾಪ ಪಡ್ಲಿಲ್ಲ. ಯಾರ ಹತ್ರನೂ ನಾನು ಈ ವಿಷಯವನ್ನ ಹೇಳ್ಕೊಂಡಿಲ್ಲ. ನನ್ನ ತಂಗಿ ಹತ್ರ ಕೂಡ ನಾನು ನಿನ್ನಿಂದ ನಾನು ಎಕ್ಸಾಮ್ ಡಿಗ್ರಿ ನಾನು ಕಂಪ್ಲೀಟ್ ಮಾಡ್ಲಿಲ್ಲ ಅಂತ ಕೂಡ ನಾನು ಹೇಳ್ಕೊಳ್ಳಿಲ್ಲ. ಯಾಕೆ ಅಂದ್ರೆ ನಾನು ಸಂಪೂರ್ಣವಾದ ಮನಸ್ಸಿನಿಂದ ಅವಳಿಗೆ ಸೇವೆ ಮಾಡ್ಬೇಕು ಅಂತ ನಿಶ್ಚಯ ಮಾಡಿದ್ದೆ. ಹಾಗೆ ನನ್ನ ಮದುವೆ ಆದ್ಮೇಲೆ ಮನೆಯಲ್ಲಿ ಅತ್ತೆ, ಮಾವ, ಅಕ್ಕ, ಭಾವ ಎಲ್ರು ಕೂಡು ಕುಟುಂಬ, ಅದು ಜಾಯಿಂಟ್ ಫ್ಯಾಮಿಲಿ ಇತ್ತು. ಅವ್ರೆಲ್ರು ಯಾವಾಗ್ಲೂ ಎಲ್ಲಾ ಕಡೆ ಪ್ರವಾಸ ಮಾಡ್ತಾ ಇದ್ರು, ಎಲ್ಲಾ ಕಡೆ ಹೋಗ್ತಾ ಇದ್ರು. ಆದ್ರೆ ನಮ್ಮ ಯಜಮಾನ್ರಿಗೆ ಪ್ರವಾಸ ಹೋಗೋದು ಅಷ್ಟು ಇಷ್ಟ ಇರ್ಲಿಲ್ಲ. ಆದ್ರಿಂದ ನಾನು ಕೂಡ ಎಲ್ಲಿಯಾದ್ರೂ ಹೋಗ್ ಬರೋಣ ಅಂತ ಕೇಳಿದ್ರೆ ಬೇಡ ಅಂತ ಇದ್ರು. ಇಲ್ಲ, ಬಿಸ್ನೆಸ್ ಬಿಟ್ಟು ಬಂದ್ರೆ ಕಷ್ಟ ಆಗತ್ತೆ ಅಂತ ಹೇಳೋರು. ಆಗ ನಾನು ಸುಮ್ಮನಾಗ್ಬಿಡ್ತಾ ಇದ್ದೆ. ನನ್ನ ಮನಸ್ಸಿನ ಸಂಯಮವನ್ನ ಕಳೆದುಕೊಳ್ಳಿಲ್ಲ. ಅವ್ರ ಜೊತೆ ಯಾವತ್ತೂ ನಾನು ಜಗಳ ಮಾಡ್ಲಿಲ್ಲ. ಅವರೆಲ್ಲ ಹೋಗ್ತಾ ಇದ್ದಾರೆ, ನಾನು ಮಾತ್ರ ಮನೇಲಿ ಇರ್ಬೇಕು, ನನ್ನನ್ನು ಯಾಕೆ ನೀವು ಕರ್ಕೊಂಡು ಹೋಗ್ತಾ ಇಲ್ಲ ಅಂತ ನಾನು ಯಾವತ್ತೂ ಅವ್ರ ಜೊತೆ ವಾದ ಮಾಡ್ಲಿಲ್ಲ, ಜಗಳ ಮಾಡ್ಲಿಲ್ಲ. ಸೊ ಇಲ್ಲಿ ಇನ್ನೊಂದು ಪ್ರಸಂಗ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಮಾಸ್ಟರ್ಸ್. ನನ್ನ ಒಬ್ಳೆ ಮಗಳು ಮದ್ವೆಯಾಗಿ ಅಮೆರಿಕ ಹೊರಟು ಹೋದ್ಲು. ಮಗಳು ಪ್ರತಿ ಸಲ ಫೋನ್ ಮಾಡಿದಾಗ, ಅಮ್ಮ ಅಪ್ಪ ನೀವು ಅಮೆರಿಕಕ್ಕೆ ಬನ್ನಿ, ಇಲ್ಲಿ ಎಲ್ಲಾ ಕಡೆ ಸುತ್ತಾಡಿ ಸ್ವಲ್ಪ ದಿನ ನಮ್ಮ ಜೊತೆ ಇದ್ದು ಹೋಗಿ ಅಂತ ಹೇಳ್ತಾ ಇದ್ರು. ಆದ್ರೆ ನಮ್ಮ ಮಾವನವರಿಗೆ ಆರೋಗ್ಯ ಸರಿ ಇರ್ಲಿಲ್ಲ. ಅವರನ್ನ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗೋದು, ಮನೆಗೆ ಡಾಕ್ಟರ್ ಬಂದ್ರೆ ಅವರನ್ನ ಅಟೆಂಡ್ ಮಾಡೋದು, ಅವರ ಔಷಧಿ ಇತ್ಯಾದಿಗಳನ್ನ ನಾನು ಮತ್ತು ನಮ್ಮ ಯಜಮಾನ್ರೆ ಹೆಚ್ಚಾಗಿ ನೋಡ್ಕೊಳ್ತಾ ಇದ್ವಿ. ನಾವು 1-2 ದಿನ ಊರಿಗೆ ಹೋದ್ರೇನೆ
ಫೋನ್ ಮಾಡ್ತಾ ಇದ್ರು. ಯಾವಾಗ ಬರ್ತೀರಾ ನೀವು? ನನ್ನನ್ನು ಬಿಟ್ಟು ಎಷ್ಟೊಂದ್ ದಿನ ಆಯ್ತು ಹೋಗಿ, ಬೇಗ ಬಂದ್ಬಿಡಿ ಅಂತ ಫೋನ್ನಲ್ಲಿ ಮಾತಾಡೋರು. ಮತ್ತೆ ಎದುರುಗಡೆ ಇದ್ದಾಗ ನನ್ನನ್ನು ಬಿಟ್ಟು ಅಮೆರಿಕಕ್ಕೆ ಹೋಗ್ಬೇಡಿ ಅಂತ ಚಿಕ್ಕ ಮಕ್ಕಳ ಹಾಗೆ ಅವರು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದರು. ಆದ್ರಿಂದ ನಾವು ಅಮೆರಿಕ ಹೋಗಿದ್ದು ನಮ್ಮ ಮಾವನವರು ತೀರಿ ಹೋದ್ಮೇಲೆ, ನನ್ನ ಮಗಳ ಹೆರಿಗೆ ಸಮಯದಲ್ಲಿ. ನೋಡಿ, ಇಲ್ಲಿ ಮನಸ್ಸು ಅನ್ನೋದು ಏನೆಲ್ಲಾ ನಮ್ಮನ್ನ ಕೇಳ್ತಾ ಇರುತ್ತೆ. ಅಲ್ಲಿ ಹೋಗ್ಬೇಕು, ಇಲ್ಲಿ ಹೋಗ್ಬೇಕು. ಅವರು ಹೇಳಿದ್ರೆ ಏನಾಯ್ತು, ಅವ್ರು ಹಾಗೆ ಅಂತ ಇರ್ತಾರೆ, ನಾವು ಹೋಗಿ ಸುತ್ತಾಡ್ಕೊಂಡ್ ಬರೋಣ, ಎಲ್ಲಾ ಕಡೆ ಅಮೆರಿಕದಲ್ಲಿ ಓಡಾಡ್ಕೊಂಡ್ ಬರೋಣ, ಮಗಳ ಜೊತೆಗಿರೋಣ ಅನ್ನುವ ಆ ಆಸೆಗಳನ್ನ ನಾವು ಸಂಯಮದಿಂದ ನಿಯಂತ್ರಣ ಮಾಡ್ಕೊಂಡ್ವಿ. ಅದನ್ನೇ ಅಲ್ವಾ ಜೀವನ ನಮ್ಗೆ ಕಲಿಸೋದು. ನಮ್ಮ ಗುರುಗಳು ಹೇಳ್ತಾ ಇರ್ತಾರೆ, ಪ್ರತಿ ಒಂದನ್ನು ಕಲಿಯೋದಕ್ಕೆ ನಾವು ಈ ಭೂಮಿಗೆ ಬರ್ತೀವಂತೆ. ಸೊ ಆ ತರ ಪರೀಕ್ಷೆಗಳು ಬಂದಾಗ ಅವುಗಳನ್ನ ನಾವು ಸಂಯಮದಿಂದ ನಮ್ಮ ಮನಸ್ಸನ್ನ ನಿಯಂತ್ರಣ ಮಾಡಿಕೊಂಡಾಗೆ ಆ ಪರೀಕ್ಷೆಯಲ್ಲಿ ನಾವು ಪಾಸ್ ಆಗೋದು. ಮತ್ತೆ ಮತ್ತೆ ಆ ಒಂದು ಅನುಭವಗಳು ನಮ್ಮ ಮುಂದೆ ಬರೋದಿಲ್ಲ. ಆದ್ರೆ ಆ ಸಮಯದಲ್ಲಿ ನಾನು ಧ್ಯಾನದಲ್ಲಿ ಇರ್ಲಿಲ್ಲ, ಆದ್ರೂ ಕೂಡ ಆ ಒಂದು ಆತ್ಮದ ಗುಣ ಅಂತ ಹೇಳ್ಬೋದು, ಆ ಜ್ಞಾನ ಅದು ಮೊದಲಿಂದಲೂ ನನ್ಗೆ ಇತ್ತು. ಆದ್ರಿಂದ ಯಾರು ನನ್ಗೆ ಹೇಳ್ಕೊಡದೇ ಇದ್ರು, ಯಾರು ನನ್ಗೆ ಉಪದೇಶ ಮಾಡದೇ ಇದ್ರು, ಯಾರು ಜ್ಞಾನವನ್ನ ಕೊಡದೇ ಇದ್ರು ಕೂಡ ನನ್ನ ಆತ್ಮದ ಒಂದು ಆ ಡೈರೆಕ್ಷನ್ ಅಂತ ಹೇಳ್ತೀವಲ್ಲ, ಅದರಿಂದ ಆತ್ಮದ ಮಾತುಗಳನ್ನ ನಾನು ಕೇಳ್ತಾ ಇದ್ದೆ. ಸೊ ನನ್ನ ಆತ್ಮ ಹೇಳಿದ ಹಾಗೆ ನಾನು ಮಾಡ್ತಾ ಇದ್ದೆ. ಈ ರೀತಿಯಾಗಿ ನನ್ನ ಮನಸ್ಸನ್ನ ನಾನು ನಿಯಂತ್ರಣದಲ್ಲಿ ಇಟ್ಕೊಂಡಿದ್ದೆ. ಇನ್ನು ಇಂದ್ರಿಯಗಳ ನಿಯಂತ್ರಣದ ಬಗ್ಗೆ ಹೇಳ್ಬೇಕು ಅಂತಂದ್ರೆ, ಮಾಸ್ಟರ್ಸ್ ನಿಮ್ಗೆಲ್ಲಾ ಗೊತ್ತಿದೆ, ನನ್ನ ಅನಾರೋಗ್ಯ ಕಾರಣದಿಂದ ನಾನು ಧ್ಯಾನ ಮಾರ್ಗಕ್ಕೆ ಬಂದಿದ್ದು. ನನಗೆ ಲೋ ಬ್ಯಾಕ್ ಪೇನ್ ಬಂದು 1 ವರ್ಷ ನಾನು ಹಾಸಿಗೆಯಲ್ಲಿ ಮಲಗಿ ಜೀವನ ಕಳೆದಿದ್ದೀನಿ. ಚಿಕ್ಕ ವಯಸ್ಸು, ಮನೆಯಲ್ಲಿ ಕೆಲಸ ಮಾಡುವ ಹಾಗಿಲ್ಲ, ಹಬ್ಬಗಳಲ್ಲಿ ಎಲ್ಲರ ಜೊತೆ ಸಂಭ್ರಮ ಪಡೋ ಹಾಗಿಲ್ಲ, ಹೊರಗಡೆ ಸುತ್ತಾಡೋದಕ್ಕೆ ಹೋಗೋ ಹಾಗಿಲ್ಲ, ಮಕ್ಕಳ ಜೊತೆ ಸಂಭ್ರಮ ಪಡೋ ಹಾಗಿಲ್ಲ, ಮಕ್ಕಳಿಗೆ ಏನ್ ಬೇಕೋ ಅದನ್ನ ಸೇವೆ ಮಾಡೋ ಹಾಗಿಲ್ಲ, ಗಂಡನ ಸೇವೆ ಮಾಡೋ ಹಾಗಿಲ್ಲ. ಅದು ಈಗ ನನ್ಗೇನು ಅನ್ಸಲ್ಲ, ಆದ್ರೆ ಆ ಸಮಯದಲ್ಲಿ ನಾನು ತುಂಬಾ ತುಂಬಾ ತೊಂದರೆಗಳನ್ನ ಅನುಭವಿಸಿದೆ. ಆದ್ರೂ ಕೂಡ ನನ್ನ ಮನಸ್ಸು, ಇಂದ್ರಿಯಗಳು, ಭಾವನೆಗಳು 3ರ ಒಂದು ಸಂಯಮದ ಪರೀಕ್ಷೆ ಅವಾಗ ಮಾಸ್ಟರ್ಸ್. ಅಷ್ಟೆಲ್ಲಾ ಸಮಸ್ಯೆ ಇದ್ರು ಕೂಡ ನಾನು ಯಾರ ಮೇಲೂ ಕೋಪ ಮಾಡ್ಕೊಳ್ಳಿಲ್ಲ, ಜಗಳ ಆಡ್ತಿರ್ಲಿಲ್ಲ, ಆ ಭಗವಂತನನ್ನ ಬೈಲಿಲ್ಲ, ನನ್ನ ಹಣೆ ಬರವನ್ನ ನಾನು ಬೈಕೊಂಡಿಲ್ಲ. ತಾಳ್ಮೆಯಿಂದ ಎಲ್ಲವನ್ನು ಸಹಿಸ್ತಾ ಇದ್ದೆ. ನಾನು ಈ ಒಂದು ತೊಂದರೆಯಿಂದ, ಸಮಸ್ಯೆಯಿಂದ ಹೊರಗಡೆ ಬರ್ಬೇಕು ಅಂತ ಯಾವಾಗ್ಲೂ ಆಲೋಚನೆ ಮಾಡ್ತಾ ಇದ್ದೆ. ಸೊ ಖಿನ್ನತೆಗೆ ಕೂಡ ನಾನು ಒಳಗಾಗ್ಲಿಲ್ಲ. ಬೇರೆಯವರಾಗಿದ್ರೆ 1 ವರ್ಷ ಹಾಸಿಗೆ ಮೇಲೆ ಇದ್ದಲ್ಲೇ ಇರ್ಬೇಕು ಅಂತಂದ್ರೆ ಎಷ್ಟೆಲ್ಲಾ ಒಂದು ಖಿನ್ನತೆಯನ್ನ ಅನುಭವಿಸ್ತಾ ಇದ್ರು. ಆದ್ರೆ ಆ ಸಮಯದಲ್ಲಿ ನಾನು ಸಾಕಷ್ಟು ಆಧ್ಯಾತ್ಮಿಕ ಪುಸ್ತಕಗಳನ್ನ ಓದ್ತಾ ಇದ್ದೆ. ನನ್ನ ಮಕ್ಕಳ ಜೊತೆ ಸಾಕಷ್ಟು ಸಮಯವನ್ನ ಕಳೆಯೋ ಅವಕಾಶ ನನಗೆ ಸಿಕ್ತು. ಹಾಗೆ ನನ್ನ ಯಜಮಾನ್ರು ನನ್ ಮೇಲೆ ಎಷ್ಟು ಪ್ರೀತಿ ಇಟ್ಟಿದ್ದಾರೆ, ಅವರ ಪ್ರೀತಿಯ ಆಳ ಎಷ್ಟು ಅನ್ನೋದು ಆ ಸಮಯದಲ್ಲಿ ನನಗೆ ಅರ್ಥ ಆಯ್ತು. ಸೊ ಒಂದ್ ಕಡೆ ಇದೆಲ್ಲಾ ನನ್ಗೆ ಅರ್ಥ ಆಗಿದ್ದಕ್ಕೆ ನಾನು ಸಂತೋಷ ಪಡ್ಬೇಕು, ಅಥವಾ ನಾನು ಈ ಪರಿಸ್ಥಿತಿಯಿಂದ ಹೊರಗೆ ಬಂದಿಲ್ಲ ಅನ್ನೋದನ್ನ ತಿಳ್ಕೊಂಡು ನಾನು ಸಂಕಟ ಪಡ್ಬೇಕು. ಕೆಲವೊಂದ್ಸಲ ತುಂಬಾ ಬೇಜಾರಾಗ್ತಾ ಇತ್ತು. ಆದ್ರೂ ಕೂಡ ನಾನು ಆ ಸಂಯಮದಿಂದ ಆ 1 ವರ್ಷ ಜೀವನವನ್ನ, ಕೇವಲ 1 ವರ್ಷ ಮಾತ್ರ ಅಲ್ಲ, ಧ್ಯಾನಕ್ಕೆ ಬರುವ 3-4 ವರ್ಷಗಳವರೆಗೂ ನಾನು ಅದೇ ತರ ಜೀವನವನ್ನ ಕಳೆದಿದ್ದೀನಿ. ನನ್ನ ಒಂದು ಸಂಯಮಕ್ಕೆ ಮೆಚ್ಚಿ ವಿಶ್ವ ಧ್ಯಾನ ಅನ್ನುವ ಉಡುಗೊರೆಯನ್ನ ಕೊಟ್ಟಿತು. ಕಾಯಿಲೆ ಬಂದು 4 ವರ್ಷಗಳ ನಂತರ
ಮನೋರಮಾ ಮೇಡಮ್ ಅವರಿಂದ ನನಗೆ ಮೊದಲನೆಯ ಸಲ ಧ್ಯಾನದ ಪರಿಚಯವಾಯಿತು. ಸೊ ಒಂದು ಸಲ ಮನೋರಮಾ ಮೇಡಮ್ ಅವರಿಗೆ ಧನ್ಯವಾದಗಳನ್ನ ತಿಳಿಸ್ಕೊಳ್ಳೋಣ. ಯಾಕೆ ಅಂದ್ರೆ ಆ ಧ್ಯಾನದಿಂದಲೇ ನನ್ನ ಜೀವನ ಯೂಟರ್ನ್ ಅಂತ ಹೇಳ್ತಾರಲ್ಲ, ಆ ರೀತಿ ನನ್ನ ಜೀವನದ ಬದಲಾವಣೆ ಆಯ್ತು, ಪರಿವರ್ತನೆ ಆಯ್ತು. ಸೊ ಇನ್ನು ಭಾವನೆಗಳ ವಿಷಯಕ್ಕೆ ಬಂದಾಗ ಆ ಆ ಒಂದು ಯೂನಿವರ್ಸ್ ನನ್ನ ಸಿಕ್ಕಾಪಟ್ಟೆ ಪರೀಕ್ಷೆ ಮಾಡಿದೆ. 18ನೇ ವಯಸ್ಸಿನಲ್ಲಿ ತಾಯಿಯನ್ನ ಕಳ್ಕೊಂಡು ಎಷ್ಟೇ ನೋವಿದ್ರು ಕೂಡ ನನ್ನ ತಂಗಿಯರು, ತಮ್ಮ, ಇವರಿಗೆ ತಾಯಿಯ ಪ್ರೀತಿ ಕೊರತೆ ಆಗ್ಬಾರ್ದು ಅಂತ ಅವರನ್ನ ಪ್ರೀತಿಯಿಂದ ನೋಡ್ಕೊಳ್ತಾ ಇದ್ದೆ. ಮದುವೆ ಆದ್ಮೇಲೆ ನನ್ನ ಪತಿಗೆ ತುಂಬಾ ಕೋಪ. ಸಣ್ಣ ಸಣ್ಣ ವಿಷಯಗಳಿಗೂ ಎಲ್ರೆದ್ರು ಬೈದ್ ಬಿಡ್ತಾ ಇದ್ರು. ಅವ್ರು ಕೋಪ ಮಾಡ್ಕೊಂಡಾಗ ಬೈದಾಗ ಬಹಳ ಬೇಜಾರಾಗ್ತಾ ಇತ್ತು, ನೋವಾಗ್ತಾ ಇತ್ತು, ಮಾತು ಬಿಡ್ತಾ ಇದ್ದೆ. ಆದ್ರೆ ಕೊನೆಗೆ ನಾನೇ ಸೋತು ಮಾತನಾಡುವವರೆಗೂ ಅವರು ಮಾತಾಡ್ತಾ ಇರ್ಲಿಲ್ಲ. ಆ ಸಮಯದಲ್ಲಿ ಮನಸ್ಸಿನಲ್ಲಿ ಕೋಪ, ಬೇಜಾರು, ಅಸಮಾಧಾನ. ನಂತರ ನಾನು ಯೋಚನೆ ಮಾಡಿದೆ, ಇಲ್ಲಿ ನಾನು ಬೇರೆ, ನನ್ನ ಪತಿ ಬೇರೆ ಅಂತ ನಾನು ಆಲೋಚನೆ ಮಾಡಿದಾಗ ಈ ಒಂದು ಕೋಪ, ಬೇಜಾರು ಇರ್ತಾ ಇದೆ. ಆದ್ರೆ ಇಲ್ಲಿ ಇದು ನನ್ನ ಸಂಸಾರ ಅಂತ ನಾನು ಬೇಕು. ಆ ರೀತಿ ಆಲೋಚನೆ ಬಂದ ತಕ್ಷಣ ನನ್ನ ಭಾವನೆಗಳನ್ನ ನಿಯಂತ್ರಣ ಮಾಡಿಕೊಂಡು ತಕ್ಷಣ ಅವ್ರ ಜೊತೆ ನಾನು ರಾಜಿ ಆಗ್ತಾ ಇದ್ದೆ, ನಾರ್ಮಲ್ ಆಗ್ಬಿಡ್ತಾ ಇದ್ದೆ. ಸೊ ನನ್ನ ಈ ಒಂದು ಬದಲಾವಣೆಯಿಂದ ನಮ್ಮಲ್ಲಿ ಜಗಳ, ತಾಪ, ಮನಸ್ತಾಪ ಇವು ಯಾವುವು ನಮ್ಮ ಹತ್ರ ಸುಳಿಲೇ ಇಲ್ಲ. ಒಂದು ಸಾಮರಸ್ಯ ಜೀವನ ನಮ್ಮದಾಯಿತು. ಈ ಒಂದು ನಮ್ಮಿಬ್ಬರ ಒಂದು ಸಾಮರಸ್ಯತೆ ನನ್ನ ಮಕ್ಕಳ ಮೇಲೆ ತುಂಬಾ ಸಕಾರಾತ್ಮಕವಾದ ಪ್ರಭಾವವನ್ನ ಬೀರ್ತು. ಸೊ ಇನ್ನೊಂದು ಪ್ರಸಂಗ, ಕೋವಿಡ್ ಸಮಯದಲ್ಲಿ ಆನ್ಲೈನ್ ಕ್ಲಾಸಸ್ ಎಲ್ರೂ ಸ್ಟಾರ್ಟ್ ಮಾಡಿದ್ವಿ. ಅಕ್ಕ, ತಂಗಿಯರು, ನಾನು ನಮ್ಮಕ್ಕ ಉಮಾರಾಣಿ ಪತ್ರಿಜಿಯವರ ಅನುಮತಿಯೊಂದಿಗೆ ಸೀತಾಯಣವನ್ನ ಕನ್ನಡದಲ್ಲಿ ಹೇಳ್ಬೇಕು ಅಂತ ಡಿಸೈಡ್ ಮಾಡಿದ್ವಿ. ತೆಲುಗಿನಲ್ಲಿ ಸರೋಜಾ ಗಲ್ಲೋಪಲ್ಲಿ ಮೇಡಮ್ ಹೇಳೋದನ್ನ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿ ಹೇಳ್ಬೇಕಿತ್ತು. ಮೊದಲ 8 ಎಪಿಸೋಡ್ ಅಕ್ಕ, ನಂತರದ 8 ಎಪಿಸೋಡ್ ನಾನು ಮಾಡ್ಬೇಕಿತ್ತು. ನಾನು ಒಂದೇ ಒಂದು ಎಪಿಸೋಡ್ ಅನ್ನ ಟ್ರಾನ್ಸ್ಲೇಟ್ ಮಾಡಿದ್ದೆ. ನಮ್ಮ ಅತ್ತೆಗೆ ಸೀರಿಯಸ್ ಆಗಿ 1 ವಾರ ಕೋಮದಲ್ಲಿದ್ದು ತೀರ್ ಹೋದ್ರು. 13ನೇ ದಿನ ವೈಕುಂಠ ಸಮಾರಾಧನೆ ಆಗುವವರೆಗೂ ಮನೆಗೆ ಬರೋರು, ಹೋಗೋರು. ಅದಾದ್ಮೇಲೆ ನಮ್ಮ ಯಜಮಾನ್ರಿಗೆ ಹೈ ಫೀವರ್. 5-6 ದಿನಗಳ ನಂತರ ಕೋವಿಡ್ ಆಗಿದೆ, ತುಂಬಾ ಇನ್ಫೆಕ್ಷನ್ ಆಗಿದೆ ಅಂತ ಹಾಸ್ಪಿಟ್ಲಿಗೆ ICUಗೆ ಅಡ್ಮಿಟ್ ಮಾಡಿದ್ವಿ. ಅಕ್ಕ ಸೀತಾಯಣ ಮಾಡ್ಬೇಕು ಅಂತ ಡೇಟ್ ಕೊಟ್ಬಿಟ್ಟಿದ್ದಾರೆ. ಸಮಯ ಹತ್ರ ಬರ್ತಾ ಇದೆ. ಒಂದ್ ಕಡೆ ಯಜಮಾನರಿಗೆ ಸೀರಿಯಸ್, ಇನ್ನೊಂದು ಕಡೆ ಸೀತಾಯಣ ನಾನು ಮಾಡ್ತೀನೋ ಇಲ್ವೋ ಅನ್ನೋ ಬೇಜಾರು. ಆದ್ರೆ ಧ್ಯಾನ ಶಕ್ತಿಯಿಂದ, ಗುರುಗಳ ಆಶೀರ್ವಾದದಿಂದ ನಮ್ಮ ಯಜಮಾನರು 5 ದಿನಗಳಲ್ಲೇ ಹುಷಾರಾಗಿ ಮನೆಗೆ ವಾಪಸ್ಸಾಗಿ ಬಂದ್ರು. ನಮಗೆ 15 ದಿನಗಳ ಕ್ವಾರಂಟೈನ್ ಮಾಡಿದ್ರು. ಆ ಸಮಯದಲ್ಲಿ ಸೀತಾಯಣದ 8 ಎಪಿಸೋಡ್ಗಳನ್ನ ಟ್ರಾನ್ಸ್ಲೇಷನ್ ಮಾಡೋದಕ್ಕೆ ನನ್ಗೆ ಸಾಧ್ಯವಾಯ್ತು. ಆದ್ರಿಂದ ಮಾಸ್ಟರ್ಸ್, ಸಂಯಮದಿಂದ ಸಾಧನೆ, ಸಾಧನೆಯಿಂದ ಗುರಿ. ನನ್ನ ಜೀವನದಲ್ಲಿ ಧ್ಯಾನ ಸಾಧನೆಯಲ್ಲಿ ಸಂಯಮದಿಂದ ಇದ್ದ ಕಾರಣಕ್ಕೆ ನಮ್ಮ ಗುರುಗಳು ಕರ್ನಾಟಕದಲ್ಲೇ 2ನೇ ದೊಡ್ಡ ಪಿರಮಿಡ್ ಅನಿಸ್ಕೊಂಡ ಹುಬ್ಬಳ್ಳಿ ಪಿರಮಿಡ್ ಧ್ಯಾನ ಕೇಂದ್ರದಲ್ಲಿ ಸೇವೆ ಮಾಡುವ ಅವಕಾಶವನ್ನ, ಅದರ ಮುಖಾಂತರ ಅದನ್ನು ನನಗೆ ಉಡುಗೊರೆಯನ್ನಾಗಿ ಕೊಟ್ಟರು. ನನ್ನ ಜೀವನದ ದಿಕ್ಕನ್ನೇ ಬದಲಾಯಿಸಿದ ಆ ಗುರುಗಳಿಗೆ ನಾನು ಕೋಟಿ ಕೋಟಿ ಧನ್ಯವಾದಗಳನ್ನ ತಿಳಿಸ್ಬೇಕು. ಎಷ್ಟು ಪ್ರತಿದಿನ, ಪ್ರತಿ ಕ್ಷಣ ಆ ಗುರುಗಳಿಗೆ ಧನ್ಯವಾದಗಳನ್ನ ತಿಳಿಸಿದ್ರು ಕಡಿಮೆ. ಯಾಕೆ ಅಂತಂದ್ರೆ ಸಾಮಾನ್ಯ ಗೃಹಿಣಿಯಾಗಿದ್ದ ನಾನು ಈಗ ಎಷ್ಟೋ ಜನರ ಬಾಯಲ್ಲಿ ಒಬ್ಬ ಒಳ್ಳೆಯ ಪಿರಮಿಡ್ ಮಾಸ್ಟ್ರು ಅಂತ ಹೇಳಿಸ್ಕೊಳ್ಳೋ ಅವಕಾಶವನ್ನ ನಮ್ಮ ಗುರುಗಳು ನನಗೆ ಕೊಟ್ಟಿದ್ದಾರೆ. ಸೊ ಆ ಗುರುಗಳಿಗೆ, PMCಯ ಎಲ್ಲಾ ಮಾಸ್ಟರ್ಸ್ಗೆ ನಾನು ಧನ್ಯವಾದಗಳನ್ನ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು, ಧನ್ಯವಾದಗಳು, ಧನ್ಯವಾದ. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.